ಸರ್ ಹೋಗ ಸ್ವಾಮಿ, ಕಚ್ಚಂ ಶರಣಂ ಬಿಚ್ಚಾಮಿ ಆಗೋಗ್ಬಿಟ್ಟಿದೆ. ಅಯ್ಯೋ, ದಯವಿಟ್ಟು ಮಾನ ಉಳಿಸ್ಕೊಳ್ಳಿ. ನಾನು ಮಾನ ಉಳಿಸಿದ ಪುಣ್ಯಾತ್ಮ ಕಣ ನೀನು. ಅಯ್ಯೋ, ನನ್ ಕ್ಯಾಶ್ ಬಾಕ್ಸು ಕಳ್ಳರು. ನನ್ ಕಚ್ಚೆ ಬಿಚ್ಚು ಇದೆ ಅಂತ ಹೇಳಿ ಹಣ ಇರೋ ಸೂಟ್ ಕೇಸ ಹೊಡ್ಕೊಂಡು ಬಂದ್ಬಿಡಲ್ಲ ಕಂತ್ರಿ ನನ್ನ ಮಕ್ಕಳು. ಯಾವ ಕಡೆ ಹೋದ್ರು? ಎಲ್ಲಿಗಯ್ಯ ಓಡೋಗ್ತಾ ಇದೀಯಾ? ಅಯ್ಯೋ, ಇಬ್ರು ಕಳ್ಳರು ನನ್ನ ಕ್ಯಾಶ್ ಬಾಕ್ಸ್ ಹೊಡ್ಕೊಂಡು ಹೋಗಿದ್ದಾರೆ. ಅವ್ರು ಹುಡುಕ್ತಾ ಇದ್ದೀನಿ. ನಿನ್ನ ಕ್ಯಾಶ್ ಬಾಕ್ಸ್ ನ ಹುಡುಕೊಟ್ರೆ ನನಗೇನ್ ಕೊಡ್ತೀಯಾ? ಅಯ್ಯೋ, ಮೊದ್ಲು ಹುಡುಕೊಡು, ನೀ ಕೇಳಿದ್ ಕೊಡ್ತೀನಯ್ಯ. ಹೌದಾ? ಯಾರನ್ನ ಕರಿತಿದ್ಯಾ? ನಾನು ಕುದುರೆನ. ನನ್ನ ಕುದುರೆಗೆ ಆ ಕಳ್ಳರಲ್ಲಿ ಇರ್ತಾರೆ ಅಂತ ಚೆನ್ನಾಗಿ ಗೊತ್ತಿದೆ. ಈಗ ನಾವ್ ಹಂಚ್ಕೊಳ್ಳನ್ವಾ? ಇದ್ರಲ್ಲಿ ಮುಕ್ಕಾಲ್ ನಂದು, ಕಾಲ್ ನಿಂದು. ಕದ್ದಿದ್ ನಾನಲ್ವಾ? ನೆನ್ನೆ ನಾನ್ ಕದ್ದಿದ್ರಲ್ಲಿ ಮುಕ್ಕಾಲ್ ನಿನ್ ಕೊಡ್ಲಿಲ್ವಾ? ಕಾಲ್ ನಾನ್ ತಗೊಳ್ಳಿಲ್ವಾ? ನನ್ನ ನೀವು ಕದ್ದಿದ್ದು ಬ್ರೆಡ್, ಇದು ದುಡ್ಡು. ಬ್ರೆಡ್ ಆದ್ರೇನು ದುಡ್ಡಾದ್ರೇನು ಲೆಕ್ಕ ಲೆಕ್ಕನೆ. ಬೇಗ ಬಟ್ರಿ ನಿನ್ನಿಂದ ನನ್ನ ಹಣ ಸಿಕ್ತಪ್ಪ. ಚಿಕ್ಕಪ್ಪ ಅಲ್ಲಪ್ಪ, 50,000 ರೂಪಾಯಿ ಕ್ಯಾಶ್ ಅಪ್ಪ. ಅಯ್ಯೋ, ಅದ್ ನನ್ ಗೊತ್ತಪ್ಪ. ನೀನೇ ನನ್ ಚಿಕ್ಕಪ್ಪ. ನೀನ್ ಯಾರಪ್ಪ? ನಿನ್ನ ಮುದ್ದಿನ ಮಗ ನೋಡಿ. ತೂ ಮುಂಡೆದೆ. ಏನೋ ನಿನ್ ವೇಷ? ಹೊಟ್ಟೆ ಪಾಡಿಗೊಂದು ವೇಷ. ಒಂದ್ ಬೈಟು ಕಾಫಿ ಕುಡಿಸ್ತೀಯಾ? ನೀನ್ ಮಾಡಿರೋ ಸಹಾಯಕ್ಕೆ ಕಾಫಿ ಏನೋ, ನಿನಗೊಂದು ಒಳ್ಳೆ ದಾರಿನೇ ತೋರಿಸ್ತೀನಿ, ನಡಿ. ಅಯ್ಯೋ, ನನ್ ಬಾಂಡ್ಲಿ ಚಿಕ್ಕಪ್ಪ. ಕತ್ತಿ. ಈಗಾಯ್ತು ನನ್ ಕತೆ. ಅಲ್ವೋ, ನಿಮ್ಮಪ್ಪ ಸಾಯುವಾಗ ಅಷ್ಟೊಂದು ಆಸ್ತಿ ಬಿಟ್ಟೋದ್ನಲ್ಲ, ಏನೋ ಮಾಡ್ದೆ? ಏನ್ ಮಾಡು ಚಿಕ್ಕಪ್ಪ, ಸ್ನೇಹಿತರ ಸಹವಾಸದಿಂದ ಎಲ್ಲ ಕಳ್ಕೊಂಡ್ಬಿಟ್ಟೆ. ಈಗ ದುಡ್ಡಿನ ಬೆಲೆ ಏನು ಅಂತ ಚೆನ್ನಾಗಿ ಗೊತ್ತಾ ಚಿಕ್ಕಪ್ಪ? ಗೊತ್ತಾಯ್ತಾನೆ. ನಾನು ಹೇಳ್ದಾಗ ಕೇಳು, ನಿನ್ನ ಲೈಫ್ನೇ ಚೇಂಜ್ ಮಾಡ್ಬಿಡ್ತೀನಿ. ಅದೇನ್ ಹೇಳಿ ಚಿಕ್ಕಪ್ಪ? ಮೊದ್ಲು ನೀನೊಂದು ಮದುವೆ ಮಾಡ್ಕೊ. ಮದುವೆನಾ? ನಾನೇ ತಿನ್ನೋ ಗತಿ ಇಲ್ದೆ ಬೆಳಿಗ್ಗೆ ಎದ್ದೆ ದಿನಕ್ಕೊಂದು ವೇಷ ಹಾಕೊಂಡು ಮೈ ತುಂಬಾ ಸಾಲ ಮಾಡ್ಕೊಂಡು ಹೊಟ್ಟೆ ಹೊರಿತಾ ಇದ್ದೀನಿ. ಪಾಪ ಹುಡುಗಿನ ಮದುವೆ ಮಾಡ್ಕೊಂಡು ಅವಳಿಗೂ ಒಂದು ವೇಷ ಹಾಕ್ಸಿ ನನ್ನ ಪಕ್ಕದಲ್ಲಿ ನಿಲ್ಸ್ಕೋಬೇಕಷ್ಟೇ. ಸಾವಿರ ಮೇಲೆ ಸ್ವರ್ಗರು ಬಿದ್ರು ಅಂತಾರಲ್ಲ, ಆ ಥರ. ಏನು ಉಪಯೋಗ ಇಲ್ಲ. ಅಯ್ಯೋ ಹುಚ್ಚ, ಸಾಲ ಮಾಡಕ್ ಯಾಕೋ ಹೆದರ್ತೀಯ? ಸಾಲ ಮಾಡಕ್ ಜನ ಹೆದರ್ತಾ ಇದ್ದದ್ದು ಸತ್ಯ ಹರಿಶ್ಚಂದ್ರನ್ ಕಾಲದಲ್ಲಿ. ಇಂಡಿಯಾದಲ್ಲಿ ಈಗ ಸಾಲ ಮಾಡದೇ ಇದ್ದೋನೇ ಪಾಪಿ. ನಾನು ಹೇಳ್ದಾಗೆ ಮದುವೆಗೆ ಒಪ್ಕೋ. ಸರಿ, ನೀವಿಷ್ಟು ಹೇಳ್ತಾ ಇದ್ರ ಅಂದ್ಮೇಲೆ ಒಪ್ಕೋತೀನಿ. ಯಾರ ಹುಡುಗಿ? ಹೆಣ್ಣು ಗಂಡಿನ ಗುಲಾಮಳಲ್ಲ. ಇದನ್ನ ನಾವು ಪುರುಷ ಪ್ರಪಂಚಕ್ಕೆ ಸಾಧಿಸಿ ತೋರಿಸ್ಬೇಕು. ಮೂಲಭೂತವಾಗಿ ಹೆಣ್ಣಿನ ಹಿಂದೆ ಪ್ರಾಣಿಯಂತೆ ಸದಾ ಅಲಿಯೋನು ಗಂಡು, ಪ್ರೇಮಿಯಂತೆ ನಟಿಸೋನು ಗಂಡು, ಬೊಂಬೆಯಂತೆ ಕುಣಿಯೋನು ಗಂಡು. ಆದ್ರೆ ನಾವು ಹೆಂಗಸರು ಪೆದ್ರು. ಇದನ್ನ ಅರ್ಥ ಮಾಡ್ಕೊಳ್ದೆ ಗಂಡು ಹಾಕೋ ನೇಣಿಗೆ ಕುತ್ತಿಗೆ ಕೊಡ್ತೀವಿ, ಅವರ ದಾಸಿಯಾಗಿ ಬಾಳೋದಕ್ಕೆ ಒಪ್ಪಿಗೆನೂ ಕೊಡ್ತೀವಿ. ಹೆಣ್ಣು ಅಂದ್ರೆ ಮಕ್ಕಳನ್ನು ಹೊರೋ ಹೊಟ್ಟೆ ಅಂತ ಬರೆಯೋ ಗಂಡಿನ ಕಾದಂಬರಿ ಕಾವ್ಯಗಳಿಗೆ ಬಹಿಷ್ಕಾರ. ಹೆಣ್ಣು ಅಂದ್ರೆ ಕಾಮದ ಕಟ್ಟೆ ಅಂತ ತಿಳಿಯೋ ಗಂಡಿನ ಕಾನೂನು ಕಟ್ಟಳೆಗಳಿಗೆ ಧಿಕ್ಕಾರ. ನೋಡಪ್ಪ, ಅದೇ ಹುಡುಗಿ. ಹೆಣ್ಣು ಅಂದ್ರೆ ಅಡಿಗೆ ಮನೆ ವರ್ಷ ಬಟ್ಟೆ ಅಂತ ತಿಳ್ಕೊಂಡಿರೋ ಗಂಡಿನ ಬಲಾತ್ಕಾರಕ್ಕೆ ಪ್ರತೀಕಾರ. ಹಾ, ನಾನು ಮದ್ವೆ ಆಗ್ತೀನಿ, ಆದ್ರೆ ಯಾರನ್ನ? ಹೆಂಡತಿನ ದಂಡ್ಸೋ ಯಜಮಾನನಲ್ಲ, ಹೆಂಡತಿ ಕಾಲು ಒತ್ತೋ ಗುಲಾಮ ಗಂಡನ್ನ. ಯಾಕೋ ಹೆದರ್ಕೊಂಡ್ಬಿಟ್ಟೇನೋ? ಹೆದರ್ಕೊಳ್ಳದ? ಹೆದರ್ಕೊಂಡು ಮುದ್ರಕೊಂಡ್ಬಿಟ್ಟೆ. ಲವ್ ಚಿಕ್ಕಪ್ಪ, ಅವಳಿಗೆ ನಾನು ಹಿಡ್ಕೊಟ್ರೆ ಎಷ್ಟು ಸಿಗುತ್ತೆ ಕಮಿಷನ್? ಅಯ್ಯೋ ಪೆದ್ದ, ರಾಗಿಣಿನ ಯಾರು ಅಂತ ತಿಳ್ಕೊಂಡಿದ್ಯಾ? ಯಾರು? ಅವಳು ನನ್ನ ತಂಗಿ ಮಗಳು. ಚಿಕ್ಕಪ್ಪ, ಇವಳು ನಮ್ ಸರಸ್ವತಿ ಮಗಳ? ಹೌದು ಕಣಯ್ಯ. ನಿಮ್ ಮಾವ ಅವಳು ನಿನಗ್ ಕೊಟ್ಟೆ ಮದುವೆ ಮಾಡ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದ. ನಿಮ್ಮತ್ತೆ ಸತ್ತೋದ್ಲು, ನಿಮ್ಮ ಮಾವ ಮತ್ತೆ ಮದುವೆ ಆದ. ನಿಮ್ಮ ಮಾವನು ಸತ್ತ. ಮಲತಾಯಿ ಅವಳ ತಮ್ಮ ಸೇರ್ಕೊಂಡು ಅವಳನ್ನ ದಾರಿ ತಪ್ಪಿಸ್ತಿದ್ದಾರೆ. ನಾವಿಬ್ರು ಸೇರ್ಕೊಂಡು ಅವಳನ್ನ ಸರಿ ದಾರಿಗೆ ತಂದು ಅವಳ ಆಸ್ತಿನ ಕಾಪಾಡ್ಬೇಕು. ಇದಕ್ಕೆ ನಿನ್ ಸಹಾಯ ನನಗ್ ಬೇಕು. ಇಷ್ಟು ದೊಡ್ಡ ಸ್ಟೋರಿನ?
ಚಿಕ್ಕಪ್ಪ ಅವಳು ಈ ಬಾಳಿನ ಒಪ್ಪುತ್ತಾಳ? ಒಪ್ಕೊಳ್ದೆ ಏನಯ್ಯ, ಅವಳೇ ಗಂಡು ಬೇಕು ಅಂತ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾಳೆ. ಎಲ್ಲಿ ನೋಡು. ಹೌದು, ಬರೀ ನಮ್ದೇ ಸ್ಟೋರಿ ಕೇಳ್ತಾ ಇದೀರಲ್ಲ, ತಮ್ದೇನ್ ಫ್ಲಾಶ್ ಬ್ಯಾಕ್ ಇಲ್ವೋ? ನಂದೇನೆ ಇದೆ, ಸಿಂಪಲ್. ನನ್ನ ತಂದೆ ತಾಯಿಗೆ ನಾನು ಒಬ್ಬನೇ ಮಗ. ನನ್ನ ತಾಯಿ ಚಿಕ್ಕಂದಲ್ಲೇ ತೀರ್ಕೊಂಡ್ಬಿಟ್ರು. ನನ್ನ ತಂದೆ ನನಗೋಸ್ಕರ ಅಂತ ಒಂದು 50 ಲಕ್ಷ ರೂಪಾಯಿ ಆಸ್ತಿನ ಬಿಟ್ಬಿಟ್ಟು ಹೋದ್ರು. 50 ಲಕ್ಷನಾ? ಅದನ್ನೆಲ್ಲ ಒಂದ್ ವರ್ಷದಲ್ಲೇ ಕಳೆದ್ಬಿಟ್ಟೆ. ಅಯ್ಯೋ ಪಾಪಿ, 50 ಲಕ್ಷನ ನುಂಗಿ ನೀರ್ ಕುಡ್ಬಿಟ್ಟೆ ಅಂತ ಇದೆಯಲ್ಲ, ಏನೋ ಬಂತು ನಿಂಗೆ ದೊಡ್ಡ ರೋಗ? ಆ ರೋಗನೇ ಬಂದಿದ್ದು. ಏನೋ ದೊಡ್ಡವರಾಗಬೇಕು ಅಂತ ಒಂದು 30 ಲಕ್ಷ ರೂಪಾಯಿ ಕಳೆದೆ. ಕೆಟ್ಟ ಸ್ನೇಹಿತ ಸವಾಸ ಮಾಡಿ ಒಂದು 20 ಲಕ್ಷ ಕಳೆದೆ. ಅದು ಇದು ಮಾಡಿ ಸಾಲ್ಗಾರ ಆಗಿದ್ದೀನಿ. ಸಾಲ್ಗಾರ ಏನು ತಿರುಪಿ ಅವ್ರ ತರ ಬನ್ನು ತಿಂತಾ ಇದ್ಯಾ? ಯೋ ತಮಾಷೆಗಂತ ಕೊಡಪ್ಪ. ಹೌದು, ಏನ್ ಕಾರ್ಯಕ್ರಮ ನಿಂದು? ನನ್ನ ಕಾರ್ಯಕ್ರಮ ಹೇಳ್ತೀನಿ ಕೇಳು. ಬೆಳಿಗ್ಗೆ ಇದ್ರೆ ಈ ಪಾರ್ಕಲ್ಲಿ ದಿನಕ್ಕೊಂದು ವೇಷ ಹಾಕ್ತೀನಿ. ಮಕ್ಕಳನ್ನ ಆಡಿಸ್ಕೊಂಡಿದ್ರೆ ದಿನಕ್ಕೊಂದು 20-25 ರೂಪಾಯಿ ಸಿಕ್ಕುತ್ತೆ. ನೋಡೋ, ಒಟ್ನಲ್ಲಿ ಹೇಳ್ಬೇಕು ಅಂತಂದ್ರೆ ನನಗೆ ಅಂತ ಯಾವ ಗುರಿ ಧ್ಯೇಯ ಒಂದು ಇಲ್ಲ. 50 ಲಕ್ಷನ ನುಂಗಿ ನೀರ್ ಕುಡ್ದು ಗೂಡ್ಸಿ ಗುಂಡಾತ್ರ ಮಾಡಿರೋ ನಿನಗೆ ಎಲ್ಲಿಂದ ಬಂತು ಗುರಿ ಧ್ಯೇಯ? ಲವರ್ಸ್ ನೋಡು ಗಂಗು, ಕಟ್ಕೊಂಡೊಳನ್ನ ಕದ್ದು ಮುಚ್ಚಿ ಇಡಕ್ ಆಗಕ್ಕಿಲ್ಲ, ಇಟ್ಕೊಂಡೊಳನ್ನ ಈಚೆ ಕರ್ಕೊಂಡ್ ಬರಕ್ ಆಗಕ್ಕಿಲ್ಲ. ಅದಕ್ಕೆ ಕದ್ದು ಮುಚ್ಚಿ ಕಾಲ ಕಳೆಯದೆ ಆನಂದ ಅಂತ ಕರ್ಕೊಂಡ್ ಬಂದಿವ್ನಿ. ಅಯ್ಯೋ, ಈ ಶಂಭುಲೆಗೆ ಇಲಾಖಪ್ಪ ಬಂದ. ಯಾರೇ ಅವನು? ಇವನು ನನ್ನ ಲೈಫ್ಗೆ ಬಗಳಿ ಊಟ ಇದ್ದ ಹಾಗೆ. ಇವನ ಹೆಸರು ಬದ್ದಿ ಬಸಪ್ಪ ಅಂತ, ಭಾರಿ ಶ್ರೀಮಂತ. ಅಕ್ಕಿ ಕಲ್ಲು ಮಣ್ಣು ಬೆರೆಸಿ ಸೀಮೆಣ್ಣೆ ಬ್ಲಾಕ್ ಮಾರಿ ಯಾಕ ಚಿಕ್ಕಿ ಸಂಪಾದನೆ ಮಾಡ್ಬಿಟ್ಟಿದ್ದಾನೆ. ಟೋಟಲ್ ಆಗಿ ಮನೆ ಹಾಳಾನು 100%. ಪಕ್ಕದಲ್ಲಿರೋದು ನಿಂತಿನ ಅಲ್ವಲ್ಲ? ತೊಟ್ಟು ಬಿಡ್ತೀನಿ ನೋಡ ಹಂಗೆಯ. ಅಲ್ಲ, ಒಂದ್ ದಿವಸಗಾರ ನಂಗೆ ಯಾಮ್ಜಿ ರೋಡ್ ತೋರಿಸಿದೀಯ, ಒಂದ್ ದಿವಸಕಾರ ನಂಗೆ ಪಬ್ಲಿಕ್ನಾಗೆ ಐಸ್ ಕ್ರೀಮ್ ಕೊಡ್ಸಿದೀಯ. ಅಯ್ಯೋ, ಮಾತೆತ್ತರಿದೊಂದು ಹಳೆ ಪೊದೆ ಇಲ್ಲ, ಜನಗಳೇ ಇದ್ರೆ ಒಂದು ಹಳೆ ಟೆಂಟು ಇಲ್ಲ, ನಾಟಕದ ಕಂಪನಿ ಕರ್ಕೊಂಡು ಹೋಗ್ಬಿಡ್ತೀಯ. ಓ ಸ್ಟೆಪ್. ನಾಟಕದ ಕಂಪನಿ ಅಂದಾಗ ನನಗೆ ಜ್ಞಾಪಕ ಬರ್ತದ ನೋಡು. ಅಲ್ಲ, ಮೊನ್ನೆ ನಾಟಕ ಕರ್ಕೊಂಡು ಹೋಗಿದ್ದಲ್ಲ, ಫಸ್ಟ್ ಬೆಲ್ ಆದಾಗ ಮಗ್ಲಾಗಿದ್ದೆ, ಸೆಕೆಂಡ್ ಬೆಲ್ ಹೊಡೆದಾಗಲೂ ಮಗ್ಲಾಗಿದ್ದೆ, ಥರ್ಡ್ ಬೆಲ್ ಹೊಡೆದಾಗ ನೋಡ್ತೀನಿ ಆ ಸ್ವಾಮಿ ಮಗ್ಲಾಗ ಪತ್ತೇನೆ ಇಲ್ವಲ್ಲ. ನಾನ್ ಬರ್ತೀನಿ ಕಣ. ಏ ಇರಪ್ಪ, ನನ್ನ ನೋಡಿದ್ರೆ ಬಟ್ಟೆ ಬಿಡಿಸಿ ನೋಡ್ತಾನೆ ಇಲ್ಲಿಂದ. ಯಾಕೆ? ನಾನು ಸಾಲ ಕೊಡ್ಬೇಕಯ್ಯ ಇವನ್ಗ. ಜೀವನದಲ್ಲೇ ಒಂದು ಒಳ್ಳೆ ಕಾರ್ಯ ಮಾಡೋಣ ಅಂತ ದೇವಸ್ಥಾನಕ್ಕೆ ಒಂದು 100 ಮೂಟೆ ಹಾಕಿ ಸಾಲ ಕೊಡ್ತಾರೆ. ಅದ್ರ ಅಷ್ಟು ಕೊಟ್ಬಿಟ್ಟಪ್ಪ. ಅದೇನೋ ಚಕ್ರ ಬಡ್ಡಿಯಿಂದ ಸೇರಿಸಿ ನನ್ ಸುತ್ತ ಚಕ್ರ ತರ ಸುತ್ತಾ ಇದ್ದಾನೆ. ಯಾವ 100 ಮೂಟೆ ಅಕ್ಕಿ ಅಂತೀಯ, ಬಡ್ಡಿ ಅಂತ 50 ಲಕ್ಷ ಕಳ್ಕೊಂಡೆ ಅಂತೀಯ, ಗಾಂಧಿ ವೇಷ ಹಾಕೊಂಡು ರೈಲ್ ಮೇಲೆ ಇರ್ತೀಯ, ಬಂದ್ ತಿನ್ಕೊಂಡು ನನಗ್ ರೈಲ್ ಬಿಡ್ತೀಯ. ನಾನಿನ್ ನಂಬಲ್ಲಪ್ಪ. ನಂಬಲ್ವಾ? ಈಗ ನೀನ್ ನಂಬಿಸ್ಬೇಕು ಅಂತಂದ್ರೆ ನನ್ನ ಮಗನ ಬಾಯಲ್ಲಿ ನಾನು ಹೋಗ್ತೀನಿ, ನಿನ್ ಹ್ಯಾಪಿ ಆಗಿರು. ನಮಸ್ಕಾರ ಬದ್ದಿ ಬಸಪ್ಪನವ್ರಿಗೆ. ಯಾವಲ್ಲ ಅವನು ರಮೇಶ್ ಕ್ಲೈಮ್ಯಾಕ್ಸ್ ಮಾಡಕ್ ಬಂದವನು. ನಾನೇ ಅಯ್ಯೋ, ಈ ವಯ್ಯ ಮೊನ್ನೆ ನಾಟಕದಲ್ಲಿ ಥರ್ಡ್ ಬೆಲ್ಲೆಗೆ ಬಿಟ್ಬಿಟ್ಟು ಹೊಂಟೋಗ್ಬಿಟ್ಟ. ಇವತ್ತಿನ್ನ ಫಸ್ಟ್ ಬೆಲ್ಲೆ ಶುರುವಾಗಿಲ್ಲ, ಆಗ್ಲೇ ಜಾಗ ಖಾಲಿ ಮಾಡ್ಬಿಟ್ನಲ್ಲ. ಈ ವಯ್ಯನ್ನ ಹೆಂಗಪ್ಪ ಜೀವನದಾಗ ನಂಬಿಕೊಳ್ಳೋದು? ಪ್ರಶಾಂತ ಹೃದಯ ಹಾರಿ ಬಂದಿದೆಯ ಪ್ರಿಯ, ಪ್ರಿಯ ಪ್ರಶಾಂತ ಹೃದಯ ಹಾರಿ ಬಂದಿದೆಯ. ಬರೀ ಸಾಮಾನ್ಯ ಕಾಣ್ತಿದ್ದಲ್ಲ, ಯಾರು ಇಲ್ವಾ? ಇದೇನಪ್ಪ ಇದು, ಗಲ್ಲ ಪೆಟ್ಟಿಗೆ ಮೇಲೆ ಇದನ್ ಕುಣಿಸ್ಬಿಟ್ಟವ್ರಲ್ಲ. ಅಕ್ಕಯ್ಯ, ಇಷ್ಟೇನಾ? ಇಲ್ಲ ಇನ್ನೂ ಬರುತ್ತಾ? ಇದು ಬರೀ 15 ದಿವಸಕ್ಕೆ. ಇನ್ನೊಂದು ಲಿಸ್ಟ್ ನ ಆಮೇಲೆ ಕಳಿಸ್ತೀನಿ. ಮದ್ವೆಗೋ ಇಲ್ಲ ಮುಂಜಿಗೋ? ಎರಡಕ್ಕೂ ಅಲ್ಲ, ನಿಮ್ ತಿಥಿಗೆ. ತಿಥಿಗೆ ಅಂತೆಲ್ಲ ಬಿಲ್ ಮಾಡ್ತೀನಿ. ಗಿಲ್ಲು ಗಿಲ್ಲು ಅಂದ್ರೆ ನೀನ್ ಹಲ್ಲದ್ರಿಸ್ಬಿಡ್ತೀನಿ. ఏమండి ఏం గుండి? సామాన్లన్నీ తీసుకొని వేసినారు, కాసులు కూడా అక్కడ ఇచ్చేసిపోయారు కదమ్మా. ಯಾರನ್ನ ನೀನು ಕಾಸು ಕೇಳೋದು? ಯಾವಳ್ಳ ನೀನು ಕಾಸು ಕೇಳೋದು? ಬೋಳ್ನಾಗಿರೋ ಪಪ್ಪ ಇಟ್ರು ಸಾವುಕಾರ ಬಸಪ್ಪ ಅನ್ನೋ ಹೆಸರನ್ನ ಕಿತ್ತಾಕ್ಸ್ಬಿಟ್ಟು ಗವಿ ಗಂಗಮ್ಮ ಅಂತ ಹೆಸರು ಬರ್ಸ್ಕೊಳ್ಳೋ ಕಪ್ಪೆ ಶಿಟ್ಟಿರೋ ನನ್ನನ್ನ ಕಾಸು ಕೇಳ್ತೀಯ? ಕಾಸ ಕಾಲ್ ಕೆಟ್ಟೈತ ನಿನಗೆ? ಇಲ್ಲೋಡಿ, ಈ ಸಾಮಾನ ತಗೊಳಬದ್ಕೆ ಇವ್ ಬಯ್ಯ ನಾನ್ ತಾವ್ ಕಾಸು ಕೇಳ್ತಾನಲ್ಲ. ಹೌದಲ್ಲ, ನಗದು ವ್ಯಾಪಾರ ಅಂತ ನೀವೇ ಬೋರ್ಡ್ ಸಿಲ್ವಣ್ಣವ್ರೆ. ನೋಡಿ, ನಾ ಯಾರು ಅಂಬುದಾ ಇವ್ರಿಗೆಲ್ಲ ಹೇಳ್ಬಿಡಿ. ಶಿವನೇ ಶಂಲಿಂಗ, ಇನ್ನೊಂದ್ಕಿತ ನಾನು ಇಲ್ಲಿ ಬಂದಾಗ ಇಂಥ ತಕರಾರುಗಳೆಲ್ಲ ಆಗ್ಬಿಟ್ರೆ ನನಗ್ ಕಾಲ್ ಕೆಟ್ಟೋಗ್ಬಿಡ್ತದೆ ಅಷ್ಟಯ್ಯ. ಇಲ್ಲಿಗಂತ ನೀನ್ ಯಾಕೆ ಹೊರಕ್ ಹೋಗಿದ್ದೆ? ಒಂದ್ ಫೋನ್ ಮಾಡ್ಬಿಟ್ಟಿದ್ರೆ ಮನೆ ತಕ್ಕೆ ಸಾಮಾನು ಕಳಿಸ್ಬಿಡ್ತಿದ್ದಲ್ಲ.
2-3 ದಿವಸ ಆಯ್ತು ಆ ಸ್ವಾಮಿ ಮನೆ ಕಡೆ ಬಂದ್ಬಿಟ್ಟು ಇನ್ ಎಲ್ಲಗ ಮಾಡಮ್ಮ ಫೋನ ಗಲಾಟೆ ಮಾಡ್ಬೇಡ, ಗಿರಾಕಿಗಳು ಬರೋ ಟೇ ಮಾತು. ಲೇ ಅದ್ ಏನ್ ಕೊಟ್ಟು ಕಳಿಸ್ಲ? ಲೇ ಗೊತ್ತಾಯ್ತಾ? ಇವೆಲ್ಲವೇ ಮನೆ ಕಳಿಸ್ಬಿಡು. ಇನ್ನೊಂದ್ 15 ದಿವಸಕ್ಕೆ ಎಸ್ಕೆ ಕಳಿಸ್ಬಿಡು. 1 ತಿಂಗಳಿಗೆ ಆಗಷ್ಟು ಕಳಿಸ್ಬಿಡಪ್ಪ. 1 ವರ್ಷದ ಕಳ್ಸಿಬಿಡ್ತೀನಿ ತಗೊಳ್ಳಿ. ಏ ನಿಮ್ಮ ಅಪ್ಪನ್ ನಾ ಬತ್ತೀನ ಸಾಯಂಕಾಲಕ್ಕೆ ಮನೆ ಕಡೆಗೆ ಬಂದ್ಬಿಡು. ಅಣ್ಣವ್ರಿ ಇವಳು ಯಾರು? ಅದು ನಮ್ಮ ಬ್ರಾಂಚ್ ಆಫೀಸ್. ಮತ್ತೆ ನಿಮ್ಮ ಮನೆನೇ ತೆಗೆದ್ಬಿಟ್ಲು. ಹೋದ್ರು ಹೋಗ್ಲಿ ಬಿಡ್ಲ ಮಾನ, ದುಡ್ಡು ಕೊಟ್ಟು ತಕೊಂಬಂದ್ರಾಯ್ತು. ಏನ್ ಸುತ್ತ ಏನ್ ಆನಂದ ಆಗೈತೆ. ಎಷ್ಟ್ ಚೆನ್ನಾಗ್ ಓದ್ತದಿ. ಹಿಂಗ್ ಒತ್ತವತ್ಗೆ ಅಲ್ವಾ ಆ ಬಿಡಿ ಬರ್ಮಣ್ಣನು ಜಾಡಿ ಜಕ್ಕಣ್ಣನು ನನ್ ಉಡ ಹಿಡ್ದಂಗೆ ಹಿಡ್ಕೊಂಡ್ಬಿಟ್ಟಿದ್ದು. ಯಾವನವನು ಬೇಡಿ ಬರ್ಮಣ್ಣ ಜಾಡಿ ಜಕ್ಕಣ್ಣ. ಅದ್ಯಾಕ ಹಂಗ ಆಡ್ತೀರಿ? ಕೊನೆಲಿ ಅಣ್ಣ ಒನ್ಲಿಲ್ವಾ? ಅವ್ರೆಲ್ರೂ ನಂಗೆ ಬ್ರದರ್ಗಳಿದ್ದಂಗೆ. ಇದ್ದಂಗೆ ಇಲ್ವಲ್ಲ. ಅಯ್ಯ ನಮ್ಮಮ್ಮನ್ ಹುಟ್ಟಿದ್ದು 6, ಎಲ್ಲಾನು ಸೀರ್ಗೊಳೆಯ. 6 ಸೀರೆಗಳ? ಆ ಸೀರೆಗಳ ಅಡ್ರೆಸ್ ವಸಿ ಕೊಡ್ತೀಯಾ? ಅವ್ರೆಲ್ಲ ಏನ್ ನನ್ನ ಗಂಟ್ರು ಅಂತ ತಿಳ್ಕೊಂಡ್ಯಾ? ಈಗ ಅವ್ರೆಲ್ರೂ ದೊಡ್ಡ ದೊಡ್ಡ ಸಾಹೇಬ್ರಗಳ ಹತ್ರ ಶೊಟ್ಲಾಗ್ಬಿಟ್ಟವ್ರೆ. ಅಯ್ಯ ಮಗ ನೋಡು ಮಗ ಹೆಂಗದೆ 30 ಕಲ್ಲು ತಕೊಂಡ್ ಜೊಜ್ಜಿರೋ ತಾಮ್ರ ಚೊಂಬಿದ್ದಂಗದೆ. ಇದನ್ನ ಯಾವಳ್ಳವು ಮಾಡೋಣ ನನ್ ಕರ್ಮ. ಸದ್ಯ ಬಂದ್ರಲ್ಲ, ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಯಾಕೆ? ಇವತ್ತು ಹಬ್ಬ ಅಲ್ವಾ, ಎಣ್ಣೆ ಸ್ನಾನ ಮಾಡ್ಸೋಕೆ. ಎಣ್ಣೆ ಸ್ನಾನ? ಎಣ್ಣೆ ಸ್ನಾನ ಮಾಡಿದ್ರೆ ಮೈಕೈ ನೋವೆಲ್ಲ ಹೋಗುತ್ತೆ. ಶಿವನಿ ಶಂಭಲಿಂಗ, ವಯಸ್ಸಾದ್ಮೇಲೆ ಏನಪ್ಪ ಶಿಕ್ಷೆ ನನಗೆ. ಎಲ್ರು ಮೈ ಕೈ ನೋವು ಹೋಗ್ಲಿ ಅಂತ ಸ್ನಾನ ಮಾಡಿದ್ರೆ ನಾನು ಮೈ ಕೈ ನೋವು ಬರ್ಲಿ ಅಂತ ಮಾಡ್ತಿದ್ದೀನಲ್ಲಪ್ಪ. ಯಾಕೆ ನಡ್ತಿದ್ದೀರಾ? ನಡ್ತಾ ಇಲ್ಲ ಕಡೆ, ಟೆಂಪರೇಚರ್ ಡೌನ್ ಆಗ್ತಾ ಐತೆ.